ನಮಸ್ಕಾರ ಸ್ನೇಹಿತರೆ. ಟ್ಯಾರಿಫ್ ಏರಿಸ್ತೀನಿ ಅಂತ ಹಾವಿನಂತೆ ಬುಸುಗುಡ್ತಾ ಇದ್ದ ಟ್ರಂಪ್ ಕೊನೆಗೂ ಕೂಡ ಭಾರತದ ಕಾಲಿಗೆ ಕುಟುಕೆ ಬಿಟ್ಟಿದ್ದಾರೆ. ನೇರವಾಗಿ ಭಾರತದ ವಿರುದ್ಧ ಟ್ಯಾರಿಫ್ ಹಾಕದೆ ಹೋದರೂ ಕೂಡ ಈಗ ಆಲ್ರೆಡಿ ಕಾಂಪಿಟೇಷನ್ನಿಂದ ನೊಂದು ಬೆಂದಿರೋ ಭಾರತದ ಆಟೋಮೊಬೈಲ್ ಸೆಕ್ಟರ್ಗೆ ದೊಡ್ಡ ಹೊಡೆತ ಕೊಡೋ ದೊಡ್ಡ ಆದೇಶವನ್ನು ಪಾಸ್ ಮಾಡಿದ್ದಾರೆ. ಅಮೆರಿಕ ಆಮದು ಮಾಡಿಕೊಳ್ಳೋ ಕಾರ್ಗಳ ಮೇಲೆ, ಎಲ್ಲ ರೀತಿ ವಾಹನಗಳ ಮೇಲೆ 25% ಟ್ಯಾರಿಫ್ ಹಾಕಿರೋದು ಭಾರತದ ವಾಹನವನ್ನು ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡೋರಿಗೆ ಮತ್ತು ಬಿಡಿ ಭಾಗಗಳನ್ನು ಸಪ್ಲೈ ಮಾಡೋ ಕಂಪನಿಗಳ ಬುಡವನ್ನು ಅಲುಗಾಡಿಸೋಕೆ ಶುರು ಮಾಡಿದೆ. ಟಾಟಾ ಮೋಟಾರ್ಸ್ ಷೇರು ಬೆಲೆ 5-6% ಒಂದೇ ದಿನ ಕಿತ್ಕೊಂಡು ಹೋಗಿದೆ. ಹಾಗಿದ್ರೆ 25% ಟ್ಯಾರಿಫ್ ಜಾಗತಿಕ ಆಟೋಮೊಬೈಲ್ ಸೆಕ್ಟರ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಮುಖ್ಯವಾಗಿ ಭಾರತಕ್ಕೆ ಏನಾಗುತ್ತೆ? ಟಾಟಾ, ಮಹೀಂದ್ರಾ, ಮಾರುತಿ ಸುಜುಕಿ, ಹಂಡೈ ಇಂಡಿಯಾ, ಟಾಟಾ ಮೋಟಾರ್ಸ್ ಹೌದು, JLR ಕೂಡ ಇದೆಯಲ್ಲ, ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್, ದೊಡ್ಡ ಚಿನ್ನದ ಮೊಟ್ಟೆ ಇಡೋ ಕೋಳಿ ಟಾಟಾಗಿತ್ತು. ಅವ್ರ ಕಥೆ ಏನು ಎಲ್ಲವನ್ನ ಈ ವರದಿಯಲ್ಲಿ ಮಿಸ್ ಮಾಡದೆ ನಾವು ನೋಡ್ತಾ ಹೋಗೋಣ. ಟಾಟಾ ಕಾರ್ಗಳು ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗಲ್ಲ, ಆದರೂ ಯಾಕೆ ಷೇರು ಬೆಲೆ ಪೆಟ್ಟನ್ನು ತಿಂದುವು ಅದು ಕೂಡ ನೋಡಬೇಕಲ್ಲ. ಸಾಕಷ್ಟು ಒಳ ವಿಚಾರಗಳಿದ್ದಾವೆ, ಎಲ್ಲವನ್ನು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಆಟೋಮೊಬೈಲ್ ಕ್ಷೇತ್ರಕ್ಕೆ ಟ್ರಂಪ್ ಅಸ್ತ್ರದ ಏಟು. ಅಮೆರಿಕವನ್ನು ಗ್ರೇಟ್ ಮಾಡ್ತೀನಿ, ಮೇಕ್ ಇನ್ ಅಮೆರಿಕಾಗೆ ಒತ್ತನ್ನು ಕೊಡ್ತೀನಿ, ಎಲ್ಲರೂ ಇಲ್ಲೇ ಸರಕನ್ನು ತಯಾರಿಸಬೇಕು ಅಂತ ಇರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟೆಸ್ಲಾ ಭಾರತದಲ್ಲಿ ಜಾಗ ಖರೀದಿ ಮಾಡಿ ಶೋರೂಮ್ ಓಪನ್ ಮಾಡೋ ಪ್ಲಾನ್ ಮಾಡಿದಾಗ, ಅಧಿಕಾರಿಗಳನ್ನು ಅಪಾಯಿಂಟ್ ಮಾಡಿಕೊಳ್ಳೋ ಅನೌನ್ಸ್ಮೆಂಟ್ ಮಾಡಿದಾಗ ಗೆಳೆಯ ಮಸ್ಕ್ ವಿರುದ್ಧವೇ ಅಸಮಾಧಾನ ಹೊರ ಹಾಕಿದ್ದ ಟ್ರಂಪ್ ಈಗ ಕೊನೆಗೂ ಜಾಗತಿಕ ಆಟೋಮೊಬೈಲ್ ಕ್ಷೇತ್ರದ ಮೇಲೆ ಟ್ಯಾರಿಫ್ ಬ್ರಹ್ಮಾಸ್ತ್ರವನ್ನು, ಅಣ್ವಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಅಮೆರಿಕಗೆ ಆಮದಾಗೋ ಎಲ್ಲ ಕಾರ್, ಲೈಟ್ ಟ್ರಕ್ ಅಂದರೆ ಮಿನಿ ಲಾರಿಗಳು ಹಾಗೂ ವಾಹನ ಬಿಡಿ ಭಾಗಗಳ ಆಮದಿನ ಮೇಲೆ 25% ಟ್ಯಾರಿಫ್ ಬರೆಯನ್ನು ಹಾಕಿಬಿಟ್ಟಿದ್ದಾರೆ. ಏಪ್ರಿಲ್ 2ರಿಂದಲೇ ಇದು ಜಾರಿಗೆ ಬಂದು ಏಪ್ರಿಲ್ 3ರಿಂದ ಟ್ಯಾರಿಫ್ ಕಲೆಕ್ಷನ್ ಶುರುವಾಗುತ್ತೆ. ಇನ್ನು ಮುಂದೆ ಅಮೆರಿಕದವರು ವಿದೇಶಗಳಿಂದ ಕಾರನ್ನು ಆಮದು ಮಾಡ್ಕೋಬೇಕು ಅಂದರೆ ಎಕ್ಸ್ಟ್ರಾ 25% ದುಡ್ಡನ್ನು ಕೊಡಬೇಕು. ಬರೀ 25% ಅಲ್ಲ, ಎಕ್ಸ್ಟ್ರಾ 25%. ಯಾಕಂದರೆ ಈಗ ಆಲ್ರೆಡಿ ಟ್ರಂಪ್ ಕೆನಡಾ, ಮೆಕ್ಸಿಕೋ, ಚೀನಾದಿಂದ ಆಮದಾಗೋ ಎಲ್ಲ ಸರಕುಗಳಿಗೂ 25% ಟ್ಯಾರಿಫ್ ಹಾಕಿದ್ದಾರೆ. ಸೊ ಈಗ ಕೆನಡಾದಿಂದ ಒಂದು ಕಾರು ಅಮೆರಿಕಗೆ ಹೋಗಬೇಕು ಅಂದರೆ ಮೊದಲ 25% ಟ್ಯಾರಿಫ್ ಜೊತೆಗೆ ಎಕ್ಸ್ಟ್ರಾ 25% ಟ್ಯಾರಿಫ್ ಅಪ್ಲೈ ಆಗೋ ಅಪಾಯ ಕಾಡ್ತಾ ಇದೆ. ಅದ್ರ ಬಗ್ಗೆ ಟ್ರಂಪ್ ಕನ್ಫ್ಯೂಸಿಂಗ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸ್ವಲ್ಪ ಲೀನಿಯಂಟ್ ಆಗಿರ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ. ಅಂದರೆ ಈಗ ಆಲ್ರೆಡಿ ಇರೋ ಟ್ಯಾರಿಫ್ ಬಿಟ್ಟು ಇದು ಎಕ್ಸ್ಟ್ರಾ ಅಲ್ಲ, ಇದು ಬಂದರೆ ಅದಿರೋದಿಲ್ಲ, ಈ ರೀತಿ ಎಲ್ಲ ಕನ್ಫ್ಯೂಸಿಂಗ್ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಆದರೆ ಏನೂ ಸ್ಪಷ್ಟ ಇಲ್ಲ. ಸದ್ಯಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಹೀಗೆ ಇದೆ, ಅದರ ಮೇಲೆ ಎಕ್ಸ್ಟ್ರಾ ಅಪ್ಲೈ ಆಗುತ್ತೆ ಅನ್ನೋ ಥರದಲ್ಲೇ ಇದೆ. ಭಾರತ ಅಮೆರಿಕಗೆ ದೊಡ್ಡ ಮಟ್ಟದಲ್ಲೇನು ಫುಲ್ಲಿ ಅಸೆಂಬಲ್ಡ್ ಕಾರ್ ಅಂದರೆ ರೋಡಿಗಿಳಿಯೋಕೆ ರೆಡಿಯಾಗಿರೋ ಕಾರ್ಗಳನ್ನು ಸಪ್ಲೈ ಮಾಡಲ್ಲ, ಬಚಾವ್. ಟಾಟಾ ಕಾರ್ಗಳಂತೂ ಹೋಗೋದೇ ಇಲ್ಲ. ಆದರೂ ಯಾಕೆ ಟಾಟಾ ಷೇರುಗಳು ಕುಸಿತವೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ನಿಮಗೆ ಆರಂಭದಲ್ಲೇ ಹೇಳಿದೆ ನಾನು, ಟಾಟಾದ ಇನ್ನೊಂದು ಬ್ರ್ಯಾಂಡ್ ಇದೆ, ಜಾಗ್ವಾರ್ ಆ್ಯಂಡ್ ಲ್ಯಾಂಡ್ ರೋವರ್ ಅಂತ. ಅದೇ ಇಲ್ಲಿರೋದು ವಿಚಾರ. ಜಾಗ್ವಾರ್ ಲ್ಯಾಂಡ್ ರೋವರ್ಗೆ ಹೊಡೆತ. ಟಾಟಾ ಮೋಟಾರ್ಸ್ ಸಬ್ಸಿಡರಿ ಕಂಪನಿ ಜಾಗ್ವಾರ್ ಆ್ಯಂಡ್ ಲ್ಯಾಂಡ್ ರೋವರ್ ಅಥವಾ JLR ಅಮೆರಿಕ ಮಾರ್ಕೆಟ್ನಲ್ಲಿ ಇಂಪಾರ್ಟೆಂಟ್ ಪ್ಲೇಯರ್. ಬರೋಬ್ಬರಿ 22% ಮಾರ್ಕೆಟ್ ಶೇರ್ ಇದೆ. ಲಕ್ಸುರಿ ಕಾರ್ ಸೆಗ್ಮೆಂಟ್ನಲ್ಲಿ JLRಗೆ ದೊಡ್ಡ ಶೇರ್ ಇದೆ. 2024ರಲ್ಲಿ JLR ಸೇಲ್ ಮಾಡಿರೋ ಕಾರ್ಸ್ ಪೈಕಿ 1/3 ಉತ್ತರ ಅಮೆರಿಕದಲ್ಲಿ ಸೇಲ್ ಆಗಿವೆ. ಈ ಪೈಕಿ ಅಮೆರಿಕದಲ್ಲೇ ಜಾಸ್ತಿ. ಆದರೆ JLR ಮೇಜರ್ ಆಗಿ ಕಾರು ಉತ್ಪಾದನೆ ಮಾಡೋದು UKನಲ್ಲಿ. ಜೊತೆಗೆ ಚೈನಾ, ಬ್ರೆಜಿಲ್, ಆಸ್ಟ್ರಿಯಾ, ಸ್ಲೋವಾಕಿಯಾದಲ್ಲೂ ಕೂಡ JLR ಪ್ಲಾಂಟ್ಸ್ ಇವೆ. ಅಂದರೆ ಅಮೆರಿಕದಲ್ಲಿ ಓಡಾಡ್ತಿರೋ ಮೆಜಾರಿಟಿ JLR ಕಾರುಗಳು ಇಂಪೋರ್ಟೆಡ್. ಈಗ 25% ಟ್ಯಾರಿಫ್ ಬೀಳೋದ್ರಿಂದ ಇನ್ನಷ್ಟು ಕಾಸ್ಟ್ಲಿಯಾಗಿ ಮಾರ್ಕೆಟ್ ಶೇರ್ ಕಳ್ಕೊಳ್ಳೋ ಪರಿಸ್ಥಿತಿ ಆತಂಕ ಇದೆ. ಟಾಟಾ ಮೋಟಾರ್ಸ್ ಷೇರು ಬೀಳೋಕೆ ಇದು ಮೊದಲ ಕಾರಣ. ಜೊತೆಗೆ ಇನ್ನೊಂದು ಬಿಡಿ ಭಾಗಗಳ ಮೇಲೆ ಬೀಳ್ತಿರೋ ಟ್ಯಾರಿಫ್. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಬ್ಯಾಂಕಾಕ್ ಪಟಾಯಾಗೆ 7 ಸೆನ್ಸ್ ಟೂರಿಸಂ ಕಂಪನಿ ಸಮ್ಮರ್ ಹಾಲಿಡೇ ಪ್ಯಾಕೇಜ್ ತಂದಿದೆ. ಆಫರ್ ಪ್ರೈಸ್ 63,500, 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ, ಸಫಾರಿ ವರ್ಲ್ಡ್ ಇಲ್ಲೆಲ್ಲ ಹೋಗೋದಿರುತ್ತೆ. 24 ಅವರ್ಸ್ ಕೂಡ ಕನ್ನಡ ಟೂರ್ ಮ್ಯಾನೇಜರ್ ಸಹಾಯ ಇರುತ್ತೆ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಒಳಗೊಂಡಿದೆ ಈ ಪ್ರೈಸ್. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 24,000 ಕೋಟಿ ವ್ಯಾಪಾರಕ್ಕೆ ಹೊಡೆತ.
ಎಸ್ ಸ್ನೇಹಿತರೆ, 2024ರಲ್ಲಿ ಭಾರತ ಅಮೆರಿಕಗೆ $2.8 ಬಿಲಿಯನ್ ಮೌಲ್ಯದ ಹೈ ಕ್ವಾಲಿಟಿ ಆಟೋಮೊಬೈಲ್ ಬಿಡಿ ಭಾಗವನ್ನು ರಫ್ತು ಮಾಡಿದೆ. ಅಂದರೆ ಸುಮಾರು 24,000 ಕೋಟಿ ರೂಪಾಯಿ ಮೌಲ್ಯದ ಸರಕು. ಇದು ಭಾರತದ ಒಟ್ಟಾರೆ ಆಟೋಮೊಬೈಲ್ ಕಾಂಪೋನೆಂಟ್ ಎಕ್ಸ್ಪೋರ್ಟ್ಸ್ನ 29.1%, ಅಂದರೆ ಆಲ್ಮೋಸ್ಟ್ 1/3 ಭಾಗ. ಇಂಜಿನ್ ಒಳಗಿರೋ ಕಾಂಪೋನೆಂಟ್ಸ್, ಗೇರ್ ಬಾಕ್ಸ್ ಕಾಂಪೋನೆಂಟ್ಸ್, ಪವರ್ ಟ್ರೈನ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್, ಚಾಸಿಸ್, ಸಸ್ಪೆನ್ಷನ್, ಬ್ರೇಕಿಂಗ್ ಸಿಸ್ಟಮ್, ರಿಮ್, ಗೇರ್ ಒಂದೆರಡಲ್ಲ, ನೀವು ಯಾವ ಕಾಂಪೋನೆಂಟ್ ಹೆಸರೇ ತಗೊಳ್ಳಿ, ಭಾರತದಿಂದ ಅಮೆರಿಕಗೆ ಹೋಗ್ತಾ ಇವೆ. ಟೆಸ್ಲಾ, ಫೋರ್ಡ್ ಸೇರಿದಂತೆ ಸಾಕಷ್ಟು ಅಮೆರಿಕನ್ ಕಂಪನಿಗಳು ನಮ್ಮಿಂದ ಆಮದು ಮಾಡ್ಕೊಳ್ತಿವೆ. ಟೆಸ್ಲಾ ಒಂದಕ್ಕೇನೆ $1 ಬಿಲಿಯನ್ ಗಿಂತಲೂ ಜಾಸ್ತಿ ಮೌಲ್ಯದ ಆಟೋಮೊಬೈಲ್ ಪಾರ್ಟ್ಸ್ ಇಂಡಿಯಾದಿಂದ ರಫ್ತಾಗ್ತಾ ಇದೆ. ಭಾರತ್ ಫೋರ್ಜ್, ಮದರ್ಸನ್ ಸುಮಿ ಸಿಸ್ಟಮ್ಸ್, ಬಾಷ್ ಇಂಡಿಯಾ, ಟಾಟಾ ಮೋಟಾರ್ಸ್, ಐಷರ್ ಮೋಟಾರ್ಸ್ ಸೇರಿ ಸಾಕಷ್ಟು ಕಂಪನಿಗಳು ಇವುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿವೆ. ಜೊತೆಗೆ ಕನ್ಸ್ಟ್ರಕ್ಷನ್, ಕೃಷಿ, ವಿದ್ಯುತ್ ಉತ್ಪಾದನೆಗೆ ಬಳಕೆಯಾಗೋ ಇಂಜಿನ್ಸ್ ಅಂದರೆ ಜನರೇಟರ್ ಸಪ್ಲೈ ಮಾಡ್ತಾ ಇವೆ. ನಿಮ್ಗೆ ಗೊತ್ತಿರಲಿ, ಅಮೆರಿಕದಲ್ಲಿ ಸೇಲ್ ಆಗ್ತಿರೋ ಕಾರ್ಗಳ ಪೈಕಿ 50% ಮಾತ್ರ ಅಲ್ಲಿ ತಯಾರಾಗ್ತಿರೋದು, ಉಳಿದ 50% ಇಂಪೋರ್ಟ್ ಮಾಡ್ಕೊಳ್ತಿದ್ದಾರೆ. ಈ ಪೈಕಿ ಮೆಕ್ಸಿಕೋ, ಜಪಾನ್, ಕೆನಡಾ, ದಕ್ಷಿಣ ಕೊರಿಯಾ, ಜರ್ಮನಿಯಿಂದ ದೊಡ್ಡ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಿದ್ದಾರೆ. ಆದರೆ ಅಮೆರಿಕಾಗೆ ಕಾರ್ ಸಪ್ಲೈ ಮಾಡ್ತಿರೋ ಈ ದೇಶದ ಕಂಪನಿಗಳಿಗೆ ಭಾರತದ ಟಾಟಾ ಮೋಟಾರ್ಸ್, ಐಷರ್ ಮೋಟಾರ್ಸ್, ಸೋನಾ BMW, ಸಂವರ್ಧನ್, ಮದರ್ಸನ್ ಮುಂತಾದ ಕಂಪನಿಗಳು ಬಿಡಿ ಭಾಗವನ್ನು ಸಪ್ಲೈ ಮಾಡ್ತಿದ್ದಾರೆ. ಗೊತ್ತಾಯ್ತಲ್ಲ, ಫುಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಕಾರ್ಗಳನ್ನು ಈ ರಾಷ್ಟ್ರಗಳೆಲ್ಲ ಸಪ್ಲೈ ಮಾಡ್ತಿದ್ದಾರೆ. ಆ ರಾಷ್ಟ್ರಗಳಿಗೂ ನಾವು ಪಾರ್ಟ್ಸನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಡೈರೆಕ್ಟಾಗಿ ಅಮೆರಿಕಗೂ ಪಾರ್ಟ್ಸ್ ಕೊಡ್ತಾ ಇದ್ದೀವಿ, ಈ ಎಲ್ಲ ರಾಷ್ಟ್ರಗಳಿಗೂ ಪಾರ್ಟ್ಸ್ ಕೊಡ್ತಾ ಇದ್ದೀವಿ. ಸೊ ಎರಡೂ ಕಡೆಯಿಂದ ಪೆಟ್ಟು ಬೀಳುತ್ತೆ ನಮಗೆ. ಯಾಕಂದರೆ ಟ್ರಂಪ್ ಟ್ಯಾರಿಫ್ನಿಂದ ನಮ್ಮ ಬಿಡಿಭಾಗಗಳ ಸಪ್ಲೈ ಅಮೆರಿಕಾಗೆ ಕಮ್ಮಿ ಆಗೋದು ಮಾತ್ರ ಅಲ್ಲದೆ, ನಮ್ಮಿಂದ ಸ್ಪೇರ್ ಪಾರ್ಟ್ಸ್ ತಗೊಂಡು ಕಾರ್ ಮಾಡಿ ಅಮೆರಿಕಾಗೆ ಮಾರ್ತಾ ಇದ್ರಲ್ಲ, ಅವರ ಸೇಲ್ಸ್ ಕೂಡ ಡೌನ್ ಆಗುತ್ತಲ್ಲ. ಅದರಿಂದ ಮತ್ತೆ ಅವರು ನಮಗೆ ಆರ್ಡರ್ ಕೊಡೋದು ಕಮ್ಮಿ ಆಗುತ್ತಲ್ಲ ಬಿಡಿ ಭಾಗಗಳಿಗೆ. ಸೊ ಇದೆಲ್ಲ ಗಂಭೀರವಾಗಿರೋ ವಿಚಾರ. ಅದೇ ಕಾರಣಕ್ಕೆ ಬರೀ ಟಾಟಾ ಮೋಟಾರ್ಸ್ ಮಾತ್ರ ಅಲ್ಲ, ಐಷರ್ ಮೋಟಾರ್ಸ್ನ ಶೇರು ಕೂಡ ಕುಸಿದಿದೆ. ಬಿಡಿ ಭಾಗಗಳ ಜೊತೆಗೆ ಐಷರ್ ಮೋಟಾರ್ಸ್ನ ಸಬ್ಸಿಡರಿ ರಾಯಲ್ ಎನ್ಫೀಲ್ಡ್ನ 650cc ಮೋಟಾರ್ ಬೈಕ್ಗಳಿಗೆ ಅಮೆರಿಕ ಇಂಪಾರ್ಟೆಂಟ್ ಮಾರ್ಕೆಟ್. ಇಂಟರ್ಸೆಪ್ಟರ್, ಹಿಮಾಲಯನ್ಗೆಲ್ಲ ಅಲ್ಲಿ ದೊಡ್ಡ ಡಿಮಾಂಡ್ ಇದೆ. ಸದ್ಯ ಬೈಕ್ಗಳಿಗೆ ಟ್ಯಾರಿಫ್ ಬಿದ್ದಿಲ್ಲ, ಆದರೆ ರಾಯಲ್ ಎನ್ಫೀಲ್ಡ್ ಕಾಂಪೋನೆಂಟ್ಗಳಿಗೂ ಟ್ಯಾರಿಫ್ ಬೀಳೋ ಸಾಧ್ಯತೆ ಇರೋದ್ರಿಂದ ಕಂಪನಿಯ ಷೇರುಗಳು ಕುಸಿದಿವೆ. ಭಾರತ ಇಂಪೋರ್ಟ್ ಡ್ಯೂಟಿ ಇಳಿಸೋದು ಡೇಂಜರ್. ಸ್ನೇಹಿತರೆ, ಟ್ರಂಪ್ ಬಂದಮೇಲೆ ಇದು 2ನೇ ಟ್ಯಾರಿಫ್ ಭಾರತಕ್ಕೆ ಎಫೆಕ್ಟ್ ಆಗೋ ಥರ ಜಾರಿ ಆಗ್ತಿರೋದು. ಮೊದಲನೇದು ಟ್ರಂಪ್ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಆಮದಿನ ಮೇಲೆ ಹಾಕೊಂಡಿರೋ ಟ್ಯಾರಿಫ್. 2ನೇದು ಕಾರ್, ಟ್ರಕ್ ಹಾಗೂ ಸ್ಪೇರ್ ಪಾರ್ಟ್ಸ್ ಮೇಲಿನ ಟ್ಯಾರಿಫ್. ಇವೆರಡನ್ನು ಕೇವಲ ಭಾರತಕ್ಕೆ ಅಥವಾ ಕೆಲವೇ ರಾಷ್ಟ್ರಗಳಿಗೆ ಪರ್ಟಿಕ್ಯುಲರ್ ಆಗಿ ಹಾಕಿಲ್ಲ, ಬದಲಾಗಿ ಜನರಲ್ ಆಗಿ ಎಲ್ಲ ರಾಷ್ಟ್ರಗಳಿಗೂ ಹಾಕಿದ್ದಾರೆ. ಹಾಗಾಗಿ ಎಲ್ಲ ದೇಶಗಳ ಆಟೋಮೊಬೈಲ್ ಕಾಂಪೋನೆಂಟ್ ಇಂಡಸ್ಟ್ರಿಗೂ ಈಕ್ವಲ್ ಆಗಿ ಇದರಿಂದ ಚಾಲೆಂಜ್ ಎದುರಾಗುತ್ತೆ. ಅದರಲ್ಲೂ ಅಮೆರಿಕಾಗೆ ಅತಿ ಹೆಚ್ಚು ಆಟೋಮೊಬೈಲ್ ಕಾಂಪೋನೆಂಟ್ ಹೋಗೋದು ಮೆಕ್ಸಿಕೋದಿಂದ. ಒಂದು ವೇಳೆ ಅಮೆರಿಕ ಮೆಕ್ಸಿಕೋಗೆ ಏನಾದರೂ ರಿಯಾಯಿತಿ ಕೊಟ್ಟರೆ ಆಗ ಮಾತ್ರ ನಮಗೆಲ್ಲ ಹಾಕಿ ನಮಗೆ ಕಷ್ಟ ಕೊಟ್ಟು ಬೇರೆಯವ್ರಿಗೆ ರಿಯಾಯಿತಿ ಕೊಟ್ಟರೆ ಆವಾಗ ಅವ್ರಿಗೆ ಅನುಕೂಲ ಆಗುತ್ತೆ, ನಮ್ದು ಯಾರೂ ತಗೊಳ್ಳೋದಿಲ್ಲ. ಬಟ್ ಎಲ್ಲರಿಗೂ ಈಕ್ವಲ್ ಆಗಿ ಹಾಕಿದಾಗ ಅಮೆರಿಕ ಏನು ಮಾಡುತ್ತೆ, ಅವರೇ ಉತ್ಪತ್ತಿ ಮಾಡ್ಕೋಬೇಕು. ಈ ಕಾಸ್ಟಿಗೆ ಉತ್ಪತ್ತಿ ಮಾಡೋಕ್ಕಾಗತ್ತಾ? ಇಲ್ಲ, ಬೆಲೆ ಏರಿಕೆ ಆಗುತ್ತೆ. ಹಾಗಾಗಿ ಟ್ರಂಪ್ ನಿಧಾನಕ್ಕಾದರೂ ದಾರಿಗೆ ಬರಬಹುದು ಅನ್ನೋ ಹೋಪ್ಸ್ ನಮ್ಮ ಹತ್ರ ಇರುತ್ತೆ. ಆದರೆ ಭಾರತಕ್ಕೆ ದೊಡ್ಡ ಅಪಾಯ ಉಂಟು ಮಾಡಬಹುದಾದ ಹೆಜ್ಜೆ ಯಾವುದು ಗೊತ್ತಾ? ಅಮೆರಿಕ ರೆಸಿಪ್ರೊಕಲ್ ಟ್ಯಾರಿಫ್ ಪ್ರೆಷರ್ಗೆ ಬಗ್ಗೆ, ಟ್ಯಾರಿಫ್ ಬೆದರಿಕೆಗಳಿಗೆ ಬಗ್ಗೆ ಭಾರತ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದ ಕಾರು ಮತ್ತು ವಸ್ತುಗಳ ಮೇಲೆ ಟ್ಯಾರಿಫ್ ಕಮ್ಮಿ ಮಾಡಿಬಿಟ್ರೆ ನಾವೀಗೇನು ಮಾಡ್ತಿದ್ದೀವಿ? ನಮ್ಮ ದೇಶದ ಕಂಪನಿಗಳನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ನಮ್ಮಲ್ಲೂ ಬಂದು ಮ್ಯಾನುಫ್ಯಾಕ್ಚರ್ ಮಾಡಲಿ, ಬೇರೆಯವರು ಮಾರ್ಕೆಟ್ ಬೇಕಾ ನಮ್ಮದು, ಬಂದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಫೋರ್ಸ್ ಮಾಡೋಕ್ಕೋಸ್ಕರ ವಿದೇಶಗಳಿಂದ ರೆಡಿ ಮಾಡಿ ತೊಗೊಂಬಂದರೆ ನಾವು ಜಾಸ್ತಿ ಟ್ಯಾಕ್ಸ್ ಹಾಕ್ತಾಯಿದ್ದೀವಿ ಅಲ್ವಾ? ನಮ್ಮಲ್ಲಿ ದೇಸಿ ಮ್ಯಾನುಫ್ಯಾಕ್ಚರಿಂಗ್ ಬೆಳೀಲಿ ಅಂತ. ಅದು ಬಿಟ್ಟು ನಾವೇನಾದರೂ ಕೂಡ ಟ್ರಂಪ್ ಹೇಳ್ತಿದ್ದಾರೆ ಮುಕ್ತ ಮಾರುಕಟ್ಟೆ ಅಂಥೇಳಿ ಫುಲ್ ಟ್ಯಾರಿಫನ್ನು ವಿದೇಶಿ ಬ್ರ್ಯಾಂಡ್ಗಳಿಗೆ ನಾವು ರಿಮೂವ್ ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀವಿ. ಈಗ ಲಕ್ಸುರಿ ಕಾರ್ಗಳಿಗೆ 100% ಇಂಪೋರ್ಟ್ ಡ್ಯೂಟಿ ಹಾಕ್ತಿದ್ದಾರೆ, ರೆಗ್ಯುಲರ್ ಕಾರ್ಗಳಿಗೆ 70% ಇಂಪೋರ್ಟ್ ಡ್ಯೂಟಿ ಹಾಕ್ತಿದ್ದಾರೆ. ಇದು 5-10% ಕಮ್ಮಿ ಆದರೆ ಸಮಸ್ಯೆ ಆಗಲ್ಲ, ಆದರೆ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಆದರೆ ಭಾರತದ ಆಟೋಮೊಬೈಲ್ ಕ್ಷೇತ್ರಕ್ಕೆ ಹೊಡೆತ ಬೀಳ್ಬೋದು. ಆಸ್ಟ್ರೇಲಿಯಾ ನೋಡಿ, 80ರ ದಶಕದಲ್ಲಿ ಕಾರ್ ಆಮದಿಗೆ 45% ಟ್ಯಾರಿಫ್ ಹಾಕ್ತಾ ಇದ್ರು ಆಸ್ಟ್ರೇಲಿಯಾದವರು. ಆವಾಗ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಂಪನಿಗಳಿದ್ವು ಅಲ್ಲಿ. ಆಗ ಆಸ್ಟ್ರೇಲಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಗಳ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿತ್ತು, ರಫ್ತು ಕೂಡ ಆಗ್ತಾ ಇತ್ತು, ಕಂಪನಿಗಳಲ್ಲಿ ಹೋಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಆದರೆ ವಿದೇಶಿ ಕಾರುಗಳು ಬರಲಿ, ಟ್ಯಾರಿಫ್ ಕಮ್ಮಿ ಮಾಡೋಣ, ಫ್ರೀ ಟ್ರೇಡ್ ಮಾಡೋಣ, ಮುಕ್ತ ವ್ಯಾಪಾರ ಮಾಡೋಣ ಅಂತ ಅಂದ್ಕೊಂಡು ಅವರು 45ರಿಂದ 5%ಗೆ ಇಳಿಸಿಬಿಟ್ರು, ತುಂಬ ಕಮ್ಮಿ ಮಾಡಿಬಿಟ್ರು ವಿದೇಶಿ ವಸ್ತುಗಳ ಮೇಲಿನ ಟ್ಯಾರಿಫನ್ನು. ಈಗ ಆಸ್ಟ್ರೇಲಿಯಾದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿನೇ ಇಲ್ಲ, ಸರ್ವನಾಶ ಆಗೋಗಿದೆ. ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಆಸ್ಟ್ರೇಲಿಯಾ ಬಿಟ್ಟು ಪರಾರಿಯಾಗಿವೆ. ಈಗ ಕಂಪ್ಲೀಟಾಗಿ ಇಂಪೋರ್ಟ್ಸ್ ಮೇಲೆ ಆಸ್ಟ್ರೇಲಿಯಾ ಡಿಪೆಂಡ್ ಆಗಿದೆ.
ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಸ್ಟ್ರೇಲಿಯಾಗೆ ಕಾರ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಆಸ್ಟ್ರೇಲಿಯಾ ಸಬ್ಸಿಡಿ ಕೊಡ್ತೀವಿ ಬನ್ರಿ ಅಂದ್ರೂ ಕೂಡ ಕಂಪನಿಗಳು ಅಲ್ಲಿ ಹೋಗಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನ ಸೆಟಪ್ ಮಾಡ್ತಾ ಇಲ್ಲ. ಹಾಗಾಗಿ ಭಾರತ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಆಟೋಮೊಬೈಲ್ ಇಂಡಸ್ಟ್ರಿ ಭಾರತದ ಮ್ಯಾನುಫ್ಯಾಕ್ಚರಿಂಗ್ GDPಯ 1/3 ಕವರ್ ಮಾಡುತ್ತೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಟ್ರಂಪ್ ಬೆದರಿಕೆಗೆ ಬಗ್ಗೆ ಅವ್ರಿಗೆ ನಾವು ಟ್ಯಾರಿಫ್ ಕಮ್ಮಿ ಮಾಡ್ತಾ ಹೋಗೋದು ಸೂಕ್ತ ಅಲ್ಲ, ವಿಶೇಷವಾಗಿ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಅನ್ನೋ ಒಪಿನಿಯನ್ ಕೂಡ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಟ್ರಂಪ್ ಆಟೋಮೊಬೈಲ್ ಟ್ಯಾರಿಫ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಇದರ ಇಂಡಿಯಾ ಇಂಪ್ಯಾಕ್ಟ್ ಏನಾಗಬಹುದು ಅನ್ನೋದನ್ನು ಕೂಡ ಬಿಡಿಸಿ ಹೇಳೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಇಂತಹ ಮತ್ತಷ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ಗೆ, ಮೌಲ್ಯಯುತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ವರದಿಯನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.